ಒಂದು ದೋಣಿ ನಿಶ್ಚಲ ನೀರಿನಲ್ಲಿ 12 ಕಿಲೋಮೀಟರ್ ಪರ್ ವೇಗದಲ್ಲಿ ಸಾಗುತ್ತದೆ. ಹರಿವಿನ ವೇಗ ಗಂಟೆಗೆ 3 ಕಿಲೋಮೀಟರ್ ಇದೆ. ದೋಣಿಯ ಹರಿವಿನ ದಿಕ್ಕಿನಲ್ಲಿ ಮತ್ತು ಹರಿವಿನ ವಿರುದ್ಧ ದಿಕ್ಕಿನಲ್ಲಿ ವೇಗ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, ಡೌನ್ ಸ್ಟ್ರೀಮ್ ಸ್ಪೀಡ್ ಏನಿರ್ತೈತಿ, ಸ್ಪೀಡ್ ಇದ್ರದ್ದು ಬೋಟಿಂದ ಮತ್ತು ನೀರಿಂದ ಕೂಡಿಸ್ಬೇಕು. ಅಂದ್ರೆ 12 + 3 ಎಷ್ಟಾಗತಿ, 15 ಕಿಲೋಮೀಟರ್ ಪರ್ ಅವರ್ ಆಕತಿ. ಮತ್ತು ಅಪ್ಸ್ಟ್ರೀಮ್ನಾಗ ಏನಾಗತಿ ಸ್ಪೀಡ್, ದೋಣಿ ಒಳಗ ನೀರಿನ ಸ್ಪೀಡ್ ಕಳಿಬೇಕು. ಅಂದ್ರೆ 12 - 3 ಮಾಡಿದ್ರೆ ಎಷ್ಟಾಗತಿ, 9 ಕಿಲೋಮೀಟರ್ ಪರ್ ಅವರ್ ಆಕತಿ. ಅಂದ್ರೆ ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಂದು ದೋಣಿ 5 ಗಂಟೆಗಳಲ್ಲಿ 30 ಕಿಲೋಮೀಟರ್ ದೂರವನ್ನು ಹರಿವಿನ ವಿರುದ್ಧ ದಿಕ್ಕಿನಲ್ಲಿ ಸಾಗುತ್ತದೆ. ಅಂದ್ರೆ ಅಪ್ಸ್ಟ್ರೀಮ್ನಾಗ ಸಾಗುತ್ತಂದ್ರ ಇಲ್ಲಿ ಸ್ಪೀಡ್ ಎಷ್ಟಾಗತ್ತೆ, ಇದ್ರದ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಆಗತ್ತೆ. ಅಂದ್ರೆ ಎಷ್ಟಾತ, 6 ಕಿಲೋಮೀಟರ್ ಪರ್ ಅವರ್ ಆತ. ಆಮೇಲೆ ನಮ್ಗೆ ಹರಿವಿನ ವೇಗ ಗಂಟೆಗೆ 2 ಕಿಲೋಮೀಟರ್ ಪರ್ ಅವರ್ ಇದ್ರ ನಿಚ್ಚಲ ನೀರಿನಲ್ಲಿ ದೋಣಿಯ ವೇಗ ಏನಂತ ಕೇಳ್ಯಾರ. ಅಪ್ಸ್ಟ್ರೀಮ್ನಾಗ ಏನಿರ್ತೈತಿ, ಬೋಟ್ ಮೈನಸ್ ವಾಟರ್ ಸ್ಪೀಡ್ ಇರ್ತೈತಿ. ಇಲ್ಲಿ ಅಪ್ಸ್ಟ್ರೀಮ್ನಾಗ ಸ್ಪೀಡ್ ಎಷ್ಟೈತಿ, 6 ಐತಿ. ಇಲ್ಲಿ ಬೋಟ್ ಸ್ಪೀಡ್ ಕಂಡಿರ್ಬೇಕು. ವಾಟರ್ ಸ್ಪೀಡ್ 2 ಕಿಲೋಮೀಟರ್ ಪರ್ ಅವರ್ ಕೊಟ್ಟರ, ಅಂದ್ರೆ ಮೈನಸ್ ಈಚೆ ಕಡೆ ಬಂದ್ರೆ ಎಷ್ಟಾಗತ್ತೆ, ದೋಣಿ ಸ್ಪೀಡ್ 8 ಕಿಲೋಮೀಟರ್ ಪರ್ ಅವರ್ ಆಕತಿ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಿಚ್ಚಲ ನೀರಿನಲ್ಲಿ ದೋಣಿಯ ವೇಗ 18 ಕಿಲೋಮೀಟರ್ ಮತ್ತು ಹರಿವಿನ ವೇಗ ಗಂಟೆಗೆ 4 ಕಿಲೋಮೀಟರ್ ಪರ್ ಅವರ್ ಐತಿದೆ ಸ್ಪೀಡ್. ದೋಣಿ 44 ಕಿಲೋಮೀಟರ್ ದೂರವನ್ನು ಹರಿವಿನ ದಿಕ್ಕಿನಲ್ಲಿ ಸಾಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಕೇಳ್ಯಾರ. ಡೌನ್ ಸ್ಟ್ರೀಮ್ನಾಗ ಏನಿರ್ತೈತಿ, ಡೌನ್ ಸ್ಟ್ರೀಮ್ ಸ್ಪೀಡ್ ಟೈಮ್ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಸ್ಪೀಡ್ ಆಕತಿ. ಡಿಸ್ಟೆನ್ಸ್ ಎಷ್ಟೈತಿ, 44 ಕಿಲೋಮೀಟರ್ ಪರ್ ಅವರ್. ಇಲ್ಲಿ ದೋಣಿ ಸ್ಪೀಡ ಮತ್ತು ನೀರಿನ ಸ್ಪೀಡ ಕೂಡಿಸ್ಬೇಕು. 44 ಡಿವೈಡೆಡ್ ಬೈ 22 ಮಾಡಿದ್ರೆ ಎಷ್ಟು ತಾಸು ತೊಗೊಂತೈತಿ, 2 ಅವರ್ ತೊಗೊಂತೈತಿ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ನಿಚ್ಚಲ ನೀರಿನಲ್ಲಿ ದೋಣಿ ವೇಗ ಗಂಟೆಗೆ 8 ಕಿಲೋಮೀಟರ್ ಪರ್ ಅವರ್ ಐತಿ. ದೋಣಿ 36 ಕಿಲೋಮೀಟರ್ ದೂರವನ್ನು ಹರಿವಿನ ದಿಕ್ಕಿನಲ್ಲಿ ಸಾಗಲು 3 ಗಂಟೆಗಳು ತೆಗೆದುಕೊಳ್ಳುತ್ತದೆ. ಹಂಗಾರ ಹರಿವಿನ ವೇಗ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, ಇಲ್ಲಿ ಡೌನ್ ಸ್ಟ್ರೀಮ್ನಾಗ ಏನಕತಿ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಬೋಟ್ ಸ್ಪೀಡ್ ಪ್ಲಸ್ ವಾಟರ್ ಸ್ಪೀಡ್ ಆಕತಿ. ಇಲ್ಲಿ ಡೌನ್ ಸ್ಟ್ರೀಮ್ನಾಗ ಡಿಸ್ಟೆನ್ಸ್ ಎಷ್ಟು ಕೊಟ್ಟನ, 36 ಕಿಲೋಮೀಟರ್ ಕೊಟ್ಟನ. ಇಲ್ಲಿ ಅದ್ರ ಟೈಮ್ ತಗೊಂಡನ ಇಲ್ಲಿ 3 ತಾಸು ಅಂತಂದ್ರೆ ಎಷ್ಟು, ಇದ್ರ ಸ್ಪೀಡ್ ಎಷ್ಟಾಗತಿ, ಡೌನ್ ಸ್ಟ್ರೀಮ್ನಾಗ 12 ಕಿಲೋಮೀಟರ್ ಪರ್ ಅವರ್ ಆಕತಿ. ಇಲ್ಲಿ ಬೋಟಿನ ಸ್ಪೀಡ್ 8 ಕಿಲೋಮೀಟರ್ ಪರ್ ಅವರ್ ಕೊಟ್ಟಾನ. ಹಂಗಾರೆ ನೀರಿನ ಸ್ಪೀಡ್ ಏನಂತ ಕೇಳ್ಯಾನ. ಡೌನ್ ಸ್ಟ್ರೀಮ್ ಈಸ್ ಈಕ್ವಲ್ ಟು ಬೋಟ್ ಪ್ಲಸ್ ವಾಟರ್ ಸ್ಪೀಡ್ ಆಗತ್ತೆ. ಡೌನ್ ಸ್ಟ್ರೀಮ್ನ ಸ್ಪೀಡ್ ಎಷ್ಟು ಬಂದೈತಿ, 12 ಕಿಲೋಮೀಟರ್ ಪರ್ ಅವರ್ ಐತಿ. ಇಲ್ಲಿ ಬೋಟಿನ ಸ್ಪೀಡ್ 8 ಕಿಲೋಮೀಟರ್ ಪರ್ ಅವರ್ ಐತಿ. ವಾಟರ್ ಆಗುತ್ತೆ, ವಾಟರ್ ಈಸ್ ಈಕ್ವಲ್ ಟು 4 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ದೋಣಿ 24 ಕಿಲೋಮೀಟರ್ ದೂರವನ್ನು ಹರಿವಿನ ದಿಕ್ಕಿನಲ್ಲಿ 2 ಗಂಟೆಗಳಲ್ಲಿ ಮತ್ತು 24 ಕಿಲೋಮೀಟರ್ ದೂರವನ್ನು ಹರಿವಿನ ವಿರುದ್ಧ ದಿಕ್ಕಿನಲ್ಲಿ 3 ಗಂಟೆಗಳಲ್ಲಿ ಸಾಗುತ್ತದೆ. ನಿಚ್ಚಲ ನೀರಿನಲ್ಲಿ ದೋಣಿ ವೇಗ ಮತ್ತು ಹರಿವಿನ ವೇಗ ಕಂಡಿಡ್ರಿ ಅಂತ ಕೇಳ್ಯಾರ. ನೋಡ್ರಿ, ಇಲ್ಲಿ ಡೌನ್ ಸ್ಟ್ರೀಮ್ನಾಗ ಡಿಸ್ಟೆನ್ಸ್ ಎಷ್ಟೈತಿ, 24 ಕಿಲೋಮೀಟರ್ ಐತಿ. ಟೈಮ್ ಎಷ್ಟು ತೊಗೊಂತೈತಿ, ಅದಕ್ಕೆ 2 ತೊಗೊಂತೈತಿ. ಸ್ಪೀಡ್ ಎಷ್ಟಾಗತಿ, 12 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಅಪ್ ಸ್ಟ್ರೀಮ್ನಾಗ ಎಷ್ಟು ಡಿಸ್ಟೆನ್ಸ್ ಐತಿ, 24 ಕಿಲೋಮೀಟರ್ ಐತಿ. ಅದು ತೊಗೊಂಡು ಟೈಮ್ ಎಷ್ಟೈತಿ, 3 ತಾಸು ಐತಿ. ಅಂದ್ರೆ 8 ಕಿಲೋಮೀಟರ್ ಪರ್ ಅವರ್ ಅಪ್ ಸ್ಟ್ರೀಮ್ನಾಗ ಆಗತ್ತೆ. ಇಲ್ಲಿ ಬೋಟ್ ಸ್ಪೀಡ್ ಏನಾಕತಿ, ಡೌನ್ ಸ್ಟ್ರೀಮ್ ಪ್ಲಸ್ ಅಪ್ ಸ್ಟ್ರೀಮ್ ಡಿವೈಡೆಡ್ ಬೈ 2 ಆಗುತ್ತೆ. ಫಾರ್ಮುಲಾ 12 + 8 ಡಿವೈಡೆಡ್ ಬೈ 2 ಆದ್ರೆ 20 ಡಿವೈಡೆಡ್ ಬೈ 2 ಅಂದ್ರೆ ಬೋಟಿನ ಸ್ಪೀಡ್ 10 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಮತ್ತು ವಾಟರ್ ಸ್ಪೀಡ್ ಏನಾಗತ್ತಿದೆ, ಬೋಟಿನ ಇದು ಡೌನ್ ಸ್ಟ್ರೀಮ್ ಜೋಡಿ ಮೈನಸ್ ಅಪ್ ಸ್ಟ್ರೀಮ್ ಮಾಡಬೇಕು ಡಿವೈಡೆಡ್ ಬೈ 2. ಇಲ್ಲಿ ಡೌನ್ ಸ್ಟ್ರೀಮ್ 8 ಐತಿ, -8 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟಾಗುತ್ತೆ, 2 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೋಡ್ರಿ, ಈ ಪ್ರಶ್ನೆಗೆ ನಿಮ್ಮ ಉತ್ತರನ ಕಮೆಂಟ್ ಮಾಡ್ರಿ. ಒಂದು ದೋಣಿ 72 ಕಿಲೋಮೀಟರ್ ದೂರವನ್ನು ಹರಿವಿನ ದಿಕ್ಕಿನಲ್ಲಿ 6 ಗಂಟೆಗಳಲ್ಲಿ ಮತ್ತು ಅದೇ 72 ಕಿಲೋಮೀಟರ್ ಅಪ್ ಸ್ಟ್ರೀಮ್ನಾಗ 12 ಗಂಟೆಗಳಲ್ಲಿ ಸಾಗುತ್ತೆ. ನೋಡ್ರಿ, ಇಲ್ಲಿ ಡೌನ್ ಸ್ಟ್ರೀಮ್ನಾಗ ಸ್ಪೀಡ್ ಏನಕತಿ, ಇಲ್ಲಿ 72 ಕಿಲೋಮೀಟರ್ ತೊಗೊಳಕ ಟೋಟಲ್ ಟೈಮ್ ಎಷ್ಟು ಅಂತೈತಿ, 6 ತಾಸು ಅಂತೈತಿ. ಅಂದ್ರೆ 12 ಕಿಲೋಮೀಟರ್ ಪರ್ ಅವರ್ ಆತ. ಅದ ಅಪ್ ಸ್ಟ್ರೀಮ್ನಾಗ ಸ್ಪೀಡ್ ಎಷ್ಟಾಗತ್ತೆ, 72 ಕಿಲೋಮೀಟರ್ನ 12 ತಾಸನಾಗ ಹೋಗತಿ. ಅಂದ್ರೆ 6 ಕಿಲೋಮೀಟರ್ ಪರ್ ಅವರ್ ಆತ. ನಮ್ಗೇನು ಕೇಳ್ಯಾರ ಇಲ್ಲಿ, ದೋಣಿಯ ವೇಗ ಕೇಳ್ಯಾರ. ದೋಣಿ ವೇಗ ಏನಕತಿ, ಇಲ್ಲಿ ಡೌನ್ ಸ್ಟ್ರೀಮ್ ಪ್ಲಸ್ ಅಪ್ ಸ್ಟ್ರೀಮ್ ಡಿವೈಡೆಡ್ ಬೈ ಸ್ಪೀಡ್ ಡಿವೈಡ್ 2 ಆಗುತ್ತೆ. 12 + 6 ಡಿವೈಡ್ ಬೈ 2 ಮಾಡಿದ್ರೆ ಎಷ್ಟಾಗತಿ, 18/2 ಅಂದ್ರೆ 9 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ದೋಣಿ 40 ಕಿಲೋಮೀಟರ್ ದೂರವನ್ನು ಹರಿವಿನ ದಿಕ್ಕಿನಲ್ಲಿ 4 ಗಂಟೆಗಳು ಮತ್ತು ಅದೇ ದೂರವನ್ನು ಹರಿವಿನ ವಿರುದ್ಧ ದಿಕ್ಕಿನಲ್ಲಿ 6 ಗಂಟೆಗಳು ತೆಗೆದುಕೊಳ್ಳುತ್ತದೆ. ನಿಚ್ಚಲ ನೀರಿನಲ್ಲಿ ದೋಣಿ ವೇಗ ಮತ್ತು ನೀರಿನ ವೇಗ ಕಂಡಿಡ್ರಿ ಅಂತ ಕೇಳ್ಯಾರ. ಡೌನ್ ಸ್ಟ್ರೀಮ್ ಸ್ಪೀಡ್ ಏನಕತಿ, ಇಲ್ಲಿ 48 ಡಿವೈಡೆಡ್ ಬೈ ಟೈಮ್ 4 ಅಂದ್ರೆ 12 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಅದ ಅಪ್ ಸ್ಟ್ರೀಮ್ ಸ್ಪೀಡ್ ಏನಕತಿ, ಇಲ್ಲಿ 48 ಕಿಲೋಮೀಟರ್ನ 6 ತಾಸು ಅಂದ್ರೆ 8 ಕಿಲೋಮೀಟರ್ ಪರ್ ಅವರ್ ಆಕತಿ. ಇಲ್ಲಿ ದೋಣಿ ವೇಗ ಏನಕತಿ, ಡೌನ್ ಸ್ಟ್ರೀಮ್ ವೇಗ ಮತ್ತು ಅಪ್ ಸ್ಟ್ರೀಮ್ ವೇಗ ಡಿವೈಡೆಡ್ ಬೈ 2 ಆಗುತ್ತೆ. ಅಂದ್ರೆ 12 + 8 ಡಿವೈಡೆಡ್ ಬೈ 2 ಮಾಡಿದ್ರೆ 20 ಡಿವೈಡೆಡ್ ಬೈ 2 ಮಾಡಿದ್ರೆ 10 ಕಿಲೋಮೀಟರ್ ಪರ್ ಅವರ್ ದೋಣಿ ವೇಗ ಆಯ್ತು. ವಾಟರ್ ವೇಗ ಏನಕತಿ, ಇಲ್ಲಿ ಡೌನ್ ಸ್ಟ್ರೀಮ್ ಸ್ಪೀಡ್ ಮೈನಸ್ ಅಪ್ ಸ್ಟ್ರೀಮ್ ಡಿವೈಡೆಡ್ ಬೈ 2 ಆಯ್ತು. ಅಂದ್ರೆ 12 - 8 ಡಿವೈಡೆಡ್ ಬೈ 2 ಮಾಡಿದ್ರೆ 4/2 ಅಂದ್ರೆ 2 ಕಿಲೋಮೀಟರ್ ಪರ್ ಅವರ್ ವಾಟರ್ ಸ್ಪೀಡ್ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ಒಂದು ದೋಣಿ 36 ಕಿಲೋಮೀಟರ್ ದೂರವನ್ನು ಹರಿವಿನ ದಿಕ್ಕಿನಲ್ಲಿ 3 ಗಂಟೆಗಳ ಮತ್ತು 30 ಕಿಲೋಮೀಟರ್ ದೂರವನ್ನು ಹರಿವಿನ ವಿರುದ್ಧ ದಿಕ್ಕಿನಲ್ಲಿ ಸಾಗಲು 5 ಗಂಟೆಗಳು ತೆಗೆದುಕೊಳ್ಳುತ್ತದೆ. ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ನೋಡ್ರಿ, ಡೌನ್ ಸ್ಟ್ರೀಮ್ ನಾಗ ಎಷ್ಟು ತಗೊಂತೈತಿ ಇದು ಸ್ಪೀಡ್ ಎಷ್ಟಾಗತ್ತೆ ಇದ್ರದ್ದು 36 3 ಮಾಡಿದ್ರೆ 12 ಕಿಲೋಮೀಟರ್ ಪರ್ ಅವರ್ ಆತ. ಅದ ಅಪ್ ಸ್ಟ್ರೀಮ್ ನಾಗ ಸ್ಪೀಡ್ ಎಷ್ಟಾಗತಿ 30 ಕಿಲೋಮೀಟರ್ ಹೋಗಕ 5 ತಾಸು ಹೊಂದೈತಿ ಅಂದ್ರ 6 ಕಿಲೋಮೀಟರ್ ಪರ್ ಅವರ್ ಆತ. ದೋಣಿ ವೇಗ ಏನಾಗತಿ ಇಲ್ಲಿ ದೋಣಿ ವೇಗ ಡೌನ್ ಸ್ಟ್ರೀಮ್ ಪ್ಲಸ್ ಅಪ್ ಸ್ಟ್ರೀಮ್ ಡಿವೈಡ್ ಬೈ 2 ಆತ. ಅಂದ್ರೆ 12 ಪ್ಲಸ್ 6 ಡಿವೈಡ್ ಬೈ 2 ಅಂದ್ರೆ ಎಷ್ಟಾಗುತ್ತೆ 18/2 ಅಂದ್ರೆ 9 ಕಿಲೋಮೀಟರ್ ಪರ್ ಅವರ್. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಒಂದು ದೋಣಿ 10 ಕಿಲೋಮೀಟರ್ ದೂರವನ್ನು ಹರಿವಿನ ವಿರುದ್ಧ ದಿಕ್ಕಿನಲ್ಲಿ 50 ನಿಮಿಷಗಳಲ್ಲಿ ಸಾಗುತ್ತದೆ. ಹರಿವಿನ ವೇಗ 3 ಕಿಲೋಮೀಟರ್ ಪರ್ ಅವರ್ ಆಗಿದ್ರೆ ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗವನ್ನು ಕಂಡುಹಿಡಿರಿ ಅಂತ ಕೇಳಿದ್ರೆ ನೋಡ್ರಿ, ಅಪ್ ಸ್ಟ್ರೀಮ್ ಸ್ಪೀಡ್ ಏನಕತ್ತಿಲ್ಲ ಟೋಟಲ್ ಡಿಸ್ಟೆನ್ಸ್ 10 ಕಿಲೋಮೀಟರ್ ಐತಿ ಡಿವೈಡೆಡ್ ಬೈ ಟೈಮ್ 50 ನಿಮಿಷ ಕೊಟ್ಟಾನೆ. ಇದನ್ನು ಅವರಿಗೆ ಕನ್ವರ್ಟ್ ಮಾಡಕ್ಕೆ ಇಂಟು 60 ಆಗುತ್ತೆ. 00 5 1 5 2 ಅಂದ್ರೆ ಎಷ್ಟಾತ ಅಪ್ ಸ್ಟ್ರೀಮ್ ಸ್ಪೀಡ್ 12 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಇಲ್ಲೇ ನೀರಿನ ವೇಗ ಕೊಟ್ಟಾರ 3 ಕಿಲೋಮೀಟರ್ ಪರ್ ಅವರ್. ನಮಗೆ ದೋಣಿ ವೇಗ ಕೇಳ್ಯಾರ ಇಲ್ಲಿ ನೋಡ್ರಿ, ಅಪ್ ಸ್ಟ್ರೀಮ್ ಸ್ಪೀಡ್ ಇಸ್ ಈಕ್ವಲ್ ಟು ಬೋಟಿನ್ ಸ್ಪೀಡ್ ಮೈನಸ್ ವಾಟರ್ ಸ್ಪೀಡ್ ಆಗುತ್ತೆ. ಅಪ್ ಸ್ಟ್ರೀಮ್ ಸ್ಪೀಡ್ ಎಷ್ಟು ಬಂದೈತಿ 12 ಕಿಲೋಮೀಟರ್ ಪರ್ ಅವರ್. ಬೋಟಿನ್ ಸ್ಪೀಡ್ ಕಂಡು ಹಿಡಬೇಕು. ವಾಟರ್ ಸ್ಪೀಡ್ 3 ಕೊಟ್ಟಾರೆ ಅಂದ್ರೆ ಬೋಟಿನ್ ಸ್ಪೀಡ್ ಇಸ್ ಈಕ್ವಲ್ ಟು 12 ಪ್ಲಸ್ 3 ಮಾಡಿದ್ರೆ 15 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ದೋಣಿ 30 ಕಿಲೋಮೀಟರ್ ದೂರವನ್ನು ಹರಿವಿನ ದಿಕ್ಕಿನಲ್ಲಿ 2 ಗಂಟೆಗಳಲ್ಲಿ ಮತ್ತು 18 ಕಿಲೋಮೀಟರ್ ದೂರವನ್ನು ವಿರುದ್ಧ ದಿಕ್ಕಿನಲ್ಲಿ 2 ಗಂಟೆಗಳಲ್ಲಿ ಸಾಗುತ್ತದೆ. ನಿಶ್ಚಲ ನೀರಿನಲ್ಲಿ ದೋಣಿ ವೇಗ ಮತ್ತು ಹರಿವಿನ ವೇಗ ಕಂಡುಹಿಡ್ರಿ ಅಂತ ಕೇಳ್ಯಾರ. ಇದು ಸಿಮಿಲರ್ ಕ್ವಶನ್ ಐತಿ. ಆನ್ಸರ್ನ ಕಮೆಂಟ್ ಮಾಡ್ರಿ. ಒಬ್ಬ ವ್ಯಕ್ತಿ ನಿಶ್ಚಲ ನೀರಿನಲ್ಲಿ ಗಂಟೆ 8 ಕಿಲೋಮೀಟರ್ ವೇಗದಲ್ಲಿ ಹೋಗಬಹುದು. ಅವನು 15 ಕಿಲೋಮೀಟರ್ ದೂರ ಸ್ಥಳಕ್ಕೆ ಹೋಗಿ ಮತ್ತೆ ಆರಂಭ ಸ್ಥಳಕ್ಕೆ ಹಿಂದಿರುಗುತ್ತಾನೆ. ಹರಿವಿನ ವೇಗ ಗಂಟೆಗೆ 2 ಕಿಲೋಮೀಟರ್ ಇದ್ರೆ ಸಂಪೂರ್ಣ ಪ್ರಯಾಣಕ್ಕೆ ತೆಗೆದುಕೊಳ್ಳುವ ಒಟ್ಟು ಸಮಯ ಎಷ್ಟು ಅಂತ ಕೇಳಿದ್ರೆ ಟೋಟಲ್ ಟೈಮ್ ಇಸ್ ಈಕ್ವಲ್ ಟು ಅಪ್ ಸ್ಟ್ರೀಮ್ ಸ್ಪೀಡ್ ಪ್ಲಸ್ ಡೌನ್ ಸ್ಟ್ರೀಮ್ ಸ್ಪೀಡ್ ಇನ್ ಟೈಮ್ ಆಗುತ್ತೆ. ಇಲ್ಲಿ ಅಪ್ ಸ್ಟ್ರೀಮ್ ನಾಗ ಏನಾಗುತ್ತೆ ಡಿಸ್ಟೆನ್ಸ್ ಎಷ್ಟೈತಿ ಹೋಗಕ್ಕೆ 15 ಕಿಲೋಮೀಟರ್ ಪರ್ ಅವರ್ ಐತಿ ಡಿವೈಡೆಡ್ ಬೈ 8 ಕಿಲೋಮೀಟರ್ ಪರ್ ಅವರ್ ಒಳಗ 6 ಕಿಲೋಮೀಟರ್ 2 ಕಿಲೋಮೀಟರ್ ಅವರ್ನ ಕಳಿಬೇಕು ಪ್ಲಸ್ ಡೌನ್ ಸ್ಟ್ರೀಮ್ ನಾಗ 15 ಪ್ಲಸ್ ನೀರಿನ ಸ್ಪೀಡ್ ಪ್ಲಸ್ ವಾಟರ್ ಸ್ಪೀಡ್ ಕೂಡಿಸ್ಬೇಕು. 15/6 ಪ್ಲಸ್ 15/10 ಆತ. ಇದೇನಾಗುತ್ತೆ 3 5 15 3 2 ಅಂದ್ರೆ 2.5 ಅವರ್ ಅಪ್ ಸ್ಟ್ರೀಮ್ ನಾಗ ಹೋಗುತ್ತಾ ಪ್ಲಸ್ 1.5 ಅವರ್ ಡೌನ್ ಸ್ಟ್ರೀಮ್ ನಾಗ ಬರ್ತೈತಿ. ಟೋಟಲ್ ಟೈಮ್ ಎಷ್ಟು ತಗೊಂತೈತಿ ಇದು 4 ಅವರ್ನ ತಗೊಂತೈತಿ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ದೋಣಿಗಾರನು ಅರಿವಿನ ದಿಕ್ಕಿನಲ್ಲಿ 15 ಕಿಲೋಮೀಟರ್ ದೂರವನ್ನು 15 ನಿಮಿಷಗಳಲ್ಲಿ ಮತ್ತು ಅರಿವಿನ ವಿರುದ್ಧ ದಿಕ್ಕಿನಲ್ಲಿ 10 ಕಿಲೋಮೀಟರ್ ದೂರವನ್ನು 1 ಗಂಟೆಯಲ್ಲಿ ಹಾಯಿಸುತ್ತಾನೆ. ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗವನ್ನು ಕಂಡುಹಿಡ್ರಿ ಅಂತ ಕೇಳ್ಯಾರ. ನೋಡ್ರಿ, ಇಲ್ಲಿ ಡೌನ್ ಸ್ಟ್ರೀಮ್ ಸ್ಪೀಡ್ ಏನಕತಿ ಇಲ್ಲಿ ಡೌನ್ ಸ್ಟ್ರೀಮ್ ಸ್ಪೀಡ್ ಎಷ್ಟು ಕಿಲೋಮೀಟರ್ ಹೋಗೋಣ 15 ಕಿಲೋಮೀಟರ್ನ ಎಷ್ಟು ಟೈಮ್ ನಾಗ ಹೋಗೋಣ 15 ನಿಮಿಷ ಕೊಟ್ಟಣ ಅಂದ್ರೆ ಇಂಟು 60 ಮಾಡ್ಬೇಕು. 15 1 15 4 60 ಐತೆ. ಇದ್ರದ್ದು ಎಷ್ಟಾಯ್ತು ಇಲ್ಲಿ ಡೌನ್ ಸ್ಟ್ರೀಮ್ ನಾಗ 60 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಆಯ್ತು. ಅಪ್ ಸ್ಟ್ರೀಮ್ ಸ್ಪೀಡ್ ಎಷ್ಟಾಗತ್ತೆ ಇಲ್ಲಿ 10 ಕಿಲೋಮೀಟರ್ ದೂರನ 1 ಗಂಟೆ ಹೋಗೋಣ ಅಂದ್ರೆ 10 ಕಿಲೋಮೀಟರ್ ಪರ್ ಅವರ್ ಅಪ್ ಸ್ಟ್ರೀಮ್ ಆಯ್ತು. ಇಲ್ಲೇ ದೋಣಿ ವೇಗ ಅಂತ ಕೇಳ್ಯಾರ. ದೋಣಿ ವೇಗ ಏನಾಗತ್ತೆ ಡೌನ್ ಸ್ಟ್ರೀಮ್ ಸ್ಪೀಡ್ ಪ್ಲಸ್ ಅಪ್ ಸ್ಟ್ರೀಮ್ ಸ್ಪೀಡ್ ಡಿವೈಡ್ ಬೈ 2 ಆಗತ್ತೆ. 60 ಪ್ಲಸ್ 10 ಡಿವೈಡ್ ಬೈ 2 ಮಾಡಿದ್ರೆ ಎಷ್ಟಾಗತ್ತೆ 35 ಕಿಲೋಮೀಟರ್ ಪರ್ ಅವರ್ ದೋಣಿ ವೇಗ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಒಂದು ದೋಣಿ ಒಂದು ನಿರ್ದಿಷ್ಟ ದೂರವನ್ನು ಹರಿವಿನ ದಿಕ್ಕಿನಲ್ಲಿ 4 ಗಂಟೆಗಳಲ್ಲಿ ಮತ್ತು ಅದೇ ದೂರವನ್ನು ಹರಿವಿನ ವಿರುದ್ಧ ದಿಕ್ಕಿನಲ್ಲಿ 6 ಗಂಟೆಯಲ್ಲಿ ಸಾಗುತ್ತದೆ. ಹರಿವಿನ ವೇಗ ಗಂಟೆಗೆ 3 ಕಿಲೋಮೀಟರ್ ಇದ್ರೆ ಆ ದೂರವನ್ನು ಕಂಡುಹಿಡಿರಿ ಅಂತ ಕೇಳ್ಯಾರ. ನೋಡ್ರಿ, ಇಲ್ಲಿ ಡೌನ್ ಸ್ಟ್ರೀಮ್ ನಾಗ ಎಷ್ಟು ಸ್ಪೀಡ್ ಏನಾಗುತ್ತೆ ಎಕ್ಸ್ ಕಿಲೋಮೀಟರ್ ಹೋಗುತ್ತೆ. ಇಲ್ಲಿ ಬೋಟ್ ಸ್ಪೀಡ್ ವಾಯ್ ಅಂತ ತಗೊಂತೀನಿ. ನೀರಿನ ಸ್ಪೀಡ್ ಎಷ್ಟು ಕೊಟ್ಟನ 3 ಕಿಲೋಮೀಟರ್ ಪರ್ ಅವರ್ ಕೊಟ್ಟನ. ಟೈಮ್ ಎಷ್ಟು ತೊಗೊಂಡು ಇಲ್ಲಿ 4 ಗಂಟೆ ತೊಗೊಂಡು ಎಕ್ಸ್ ಇಜಿ ಕೊಟ್ಟು ಏನಾಗುತ್ತೆ ಇದು 4y ಪ್ಲಸ್ 12 ಆಗುತ್ತೆ. ಅದ ಸ್ಪೀಡ್ನ ಅಪ್ ಸ್ಟ್ರೀಮ್ ನಾಗ ಎಷ್ಟು ಗಂಟೆ ತೊಗೊಂತ ನಾವು ಎಕ್ಸ್ ಡಿವೈಡೆಡ್ ಬೈ y ಮೈನಸ್ 3 6 ಅವರ್ ತೊಗೊಂತಾನ. ಅಂದ್ರೆ ಎಕ್ಸ್ ಇಜಿ ಕೊಟ್ಟು 6y ಮೈನಸ್ 18 ಆತ. ಇಲ್ಲಿ ಎಕ್ಸ್ ಏನಾಗುತ್ತೆ ಈಕ್ವಲ್ ಆತ. ಅಂದ್ರೆ ಏನಾಗುತ್ತೆ 4y ಪ್ಲಸ್ 12 ಇಜಿ ಕೊಟ್ಟು 6y ಮೈನಸ್ 18 ಆತ. ಮೈನಸ್ 18 ಬಂದು ಈ ಸೈಡ್ ಬಂದ್ರೆ ಏನಾಗುತ್ತೆ ಪ್ಲಸ್ ಆಗುತ್ತೆ. ಎಷ್ಟಾಗುತ್ತೆ ಇದು 30 ಇಜಿ ಕೊಟ್ಟು 4y ಆದ್ರೂ 2y ಆಯ್ತು. y ವ್ಯಾಲ್ಯೂ ಎಷ್ಟು ಬಂತು 15 ಕಿಲೋಮೀಟರ್ ಪರ್ ಅವರ್ ಆತ. ಅಂದ್ರೆ ಇಲ್ಲಿ ಬೋಟಿನ ಸ್ಪೀಡ್ ಎಷ್ಟಾಯ್ತು 15 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ನಮಗೆ ಏನ್ ಕೇಳ್ಯಾರ ಇಲ್ಲಿ ಆ ದೂರವನ್ನ ಡಿಸ್ಟೆನ್ಸ್ ಕೇಳ್ಯಾರ. ನಮಗ ಡಿಸ್ಟೆನ್ಸ್ ಏನಾಗತ್ತೆ ಇಲ್ಲಿ ನಮಗ ಎಕ್ಸ್ ಡಿವೈಡೆಡ್ ಬೈ y ಪ್ಲಸ್ 3 ಐತಿ. ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿಬೇಕು. y ಪ್ಲಸ್ 3 ಏನತ್ತ 15 ಪ್ಲಸ್ 3 ಏನತ್ತ 18 ಆತ ಈಜ್ ಈಕ್ವಲ್ ಟು 4 ಆತ. ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ 72 ಕಿಲೋಮೀಟರ್. ಅಂದ್ರೆ ದೂರ ಏನತ್ತ 72 ಕಿಲೋಮೀಟರ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.